ನಮಸ್ಕಾರ ಎಲ್ರಿಗೂ. ಈ ನೋಟಿಫಿಕೇಷನ್ ಬಂದು ಕಾಲೇಜು ಶಿಕ್ಷಣ ಇಲಾಖೆಯಿಂದ ಬಂದಿರತಕ್ಕಂಥದ್ದು. ಯುವ ನಿಧಿ ಸ್ಕೀಮ್ ಬಗ್ಗೆ ಈ ನೋಟಿಫಿಕೇಷನ್ ಇರುವಂಥದ್ದು. ಯುವ ನಿಧಿ ಅನ್ನೋದು ಕರ್ನಾಟಕ ಸರ್ಕಾರದ ಖಾತ್ರಿ ಯೋಜನೆಗಳಲ್ಲಿ ಒಂದಾದ ಯೋಜನೆ ಆಗಿರ್ತದೆ. ಇದನ್ನು ರಾಜ್ಯದಲ್ಲಿನ ನಿರುದ್ಯೋಗ ಯುವಕ ಯುವತಿಯರಿಗಾಗಿ ನಿರುದ್ಯೋಗ ಭತ್ಯೆಯನ್ನು ನೀಡುವ ಸಲುವಾಗಿ ಈ ಯೋಜನೆಯನ್ನು ಜಾರಿಗೆ ತಂದಿರ್ತಾರೆ. ಈ ಯೋಜನೆಯಡಿ ಪದವಿ, ಸ್ನಾತಕೋತ್ತರ ಪದವಿ, ಪದವೀಧರರು ಹಾಗೂ ಡಿಪ್ಲೊಮಾ ಓದಿದಂತಹ ವಿದ್ಯಾರ್ಥಿಗಳು ನಿರುದ್ಯೋಗ ಭತ್ಯೆಯನ್ನು ತಗೋಬಹುದು. ಡಿಪ್ಲೊಮಾ ಓದಿದವರಿಗೆ 1500 ರೂಪಾಯಿ ಹಾಗೂ ಪದವೀಧರರಿಗೆ ಪ್ರತಿ ತಿಂಗಳು 3000 ರೂಪಾಯಿ ನಿರುದ್ಯೋಗ ಭತ್ಯೆಯನ್ನು ನೀಡಲಾಗ್ತದೆ. ಈ ಯುವ ನಿಧಿ ಯೋಜನೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಹ ಅಭ್ಯರ್ಥಿಗಳು ನೋಂದಾಯಿಸಿಕೊಳ್ಳಲು ಯುವ ನಿಧಿ ವಿಶೇಷ ನೋಂದಣಿ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಜನವರಿ 6ರಿಂದ ಜನವರಿ 20ರವರೆಗೆ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಯುವ ನಿಧಿ ಯೋಜನೆಯ ಅಡಿಯಲ್ಲಿ ಯಾರೆಲ್ಲ ಬರ್ತಾರೆ ಅಂತಂದರೆ, ಅವರು ಕರ್ನಾಟಕದಲ್ಲಿ ವಾಸವಾಗಿರಬೇಕು, ಕರ್ನಾಟಕದಲ್ಲಿನೇ ಪದವಿ ಪಡೆದಿರಬೇಕು, ಪದವಿ ಅಥವಾ ಡಿಪ್ಲೊಮಾ ಪದವಿ, ಅವರು ತೇರ್ಗಡೆಯಾಗಿ 180 ದಿನಗಳು ಆಗಿರಬೇಕು, ಅವರಿಗೆ ಯಾವುದೇ ರೀತಿ ಉದ್ಯೋಗ ಮಾಡ್ತಿರಬಾರ್ದು, ಅಂಥವ್ರಿಗೆ ಮಾತ್ರ ಈ ಫೆಸಿಲಿಟಿ ಸಿಗ್ತದೆ. ಅವರು ಯಾವುದೇ ಪ್ರೈವೇಟ್ ಸೆಕ್ಟರಲ್ಲೇ ಆಗಲಿ ಗೌರ್ಮೆಂಟ್ ಸೆಕ್ಟರಲ್ಲೇ ಆಗಲಿ ಯಾವುದೇ ರೀತಿ ಉದ್ಯೋಗ ನಿರತರಾಗಿರಬಾರ್ದು ಮತ್ತು ಉನ್ನತ ವಿದ್ಯಾಭ್ಯಾಸಕ್ಕಾಗಿಯೂ ಯಾವುದೇ ರೀತಿ ಅಡ್ಮಿಷನ್ನ ತೊಗೊಂಡಿರಬಾರ್ದು. ಇನ್ನು ಈ ಅಭಿಯಾನದಲ್ಲಿ ನೋಂದಣಿ ಹೆಂಗೆ ಮಾಡ್ಕೋಬೇಕಪ್ಪ ಅಂತಂದರೆ, ನೀವು ಪದವಿ ಎಲ್ಲಿ ಓದಿರ್ತೀರಲ್ಲ ಆ ಕಾಲೇಜುಗಳಲ್ಲಿ ಇದರ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಅಲ್ಲಿ ಹೋಗಿ ನೀವು ನೋಂದಣಿ ಆಗ್ಬೋದು. ಇಲ್ಲವಾದಲ್ಲಿ ಕರ್ನಾಟಕ ಅಲ್ಲಿ ಹೋಗಿ ನೋಂದಣಿ ಮಾಡ್ಕೋಬೋದು, ಅಪ್ಲೈನೂ ಮಾಡ್ಬೋದು. ಅದು ಯಾವುದೂ ಆಗದೇ ಇದ್ದಲ್ಲಿ ನೀವು ನಿಮ್ಮ ಮೊಬೈಲ್ನಲ್ಲಿ ಈ ನೋಂದಣಿಯಾಗಿ ಅಪ್ಲೈ ಮಾಡ್ಬೋದು ಈ ಸ್ಕೀಮ್ ಅಂಡರಲ್ಲಿ. ಈ ಕೆಳಗಡೆ ಒಂದು ವೆಬ್ಸೈಟ್ ಕೊಟ್ಟಿರ್ತೀನಿ.